ಮೈಸೂರು ಟ್ರಿಪ್ ಪಾರ್ಟ್ 1 ಅನ್ನ ನೋಡಿದ್ರಾ? ಪಾರ್ಟ್ 1 ನೋಡಿ ಆಮೇಲೆ ಪಾರ್ಟ್ 2 ನೋಡಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ, ಬನ್ನಿ. ನೋಡಿರೋರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಅಲ್ವಾ? ಎಲ್ರಿಗೂ ಹೊಟ್ಟೆ ಹಸಿತು ಅಂತ ತಿಂಡಿ ತಿನ್ಕೊಂಬರಕ್ ಹೋಗಿದ್ದಾರೆ. ಏನು, ನೀನ್ ತಿಂಡಿ ಅಂತ ಕೇಳಿದ್ರಾ? ಓ, ನಾನು ತಿನ್ಕೊಂಬಂದೆ. ಅದೇ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ಹೋಟ್ಲ್ ಇದೆಯಲ್ಲ, ಅಲ್ಲೇ ಮಸ್ತ್ ದೋಸೆ ತಿಂದು ಒಂದು ಕಪ್ ಚಾ ಕುಡಿದು ಬಂದೆ. ಮೈಸೂರಿಗೆ ಬಂದ್ಮೇಲೆ ಮೈಸೂರು ಬಾಕ್ ತಿನ್ಬೇಕು ಅಂತ ಅನಿಸ್ತೈತೆ. ಯಾರ್ಯಾರು ಮೈಸೂರಿನವ್ರು ನನ್ನ ವಿಡಿಯೋ ನೋಡ್ತಿದ್ದೀರೋ ಅವರು ಪ್ಲೀಸ್ ಒಂದು ಅಂಗಡಿ ಹೆಸರನ್ನ ಹೇಳಿ, ಅಲ್ಲಿಗೆ ಹೋಗಿ ಮೈಸೂರು ಬಾಕ್ನ ಟೇಸ್ಟ್ ಮಾಡ್ಕೊಂಡು ಬರ್ತೀವಿ. ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಮೈಸೂರು ತುಂಬಾನೇ ಇಷ್ಟ ಆಗೋಯ್ತು. ಇಲ್ಲಿ ಬಂದ ತಕ್ಷಣ ರಾಜರ ಕಾಲಕ್ಕೆ ಹೋದ್ವೇನೋ ಅಂತ ಅನ್ಸ್ಬಿಡುತ್ತೆ. ಅಷ್ಟಿಲ್ದಲೇ ಸಾಂಸ್ಕೃತಿಕ ನಗರ ಅಂತ ಹೇಳ್ತಾರ. ಇವರೇನೋ ತಿನ್ನಕ್ ಹೋದ್ರೆ ಇನ್ನೂ ಬಂದಿಲ್ಲ, ಇನ್ನು ಅರಮನೆ ನೋಡ್ಬೇಕು, ಸುತ್ತಬೇಕು ಬೇರೆ ಬೇರೆ ಕಡೆ. ಏನು ಅಷ್ಟೊಂದು ತಿಂದ್ಬಿಟ್ಟ? ಬೆಳಗ್ಗೆ ಬಸ್ ಹತ್ತಿದ್ವಲ್ಲ, ಹೊಟ್ಟಸ್ಬಿಡ್ತು ಅಲ್ಲಿಂದ ಇಲ್ಲಿಗೆ ಬರೋ ಹೊತ್ತಿಗೆ. ಚೆನ್ನಾಗಿ ತಿಂದ್ಬಿಟ್ಟೆ ನೋಡು. ಮೈಸೂರು ಸುತ್ತಕ್ಕೆ ಇನ್ನೂ ಎನರ್ಜಿ ಬೇಕು. ಬಾ, ಇನ್ನು ಎಷ್ಟು ತಿಂತೀನಿ ನೋಡೋಣ. ಪ್ಯಾಲೇಸ್ ನೋಡಕ್ ಭಾರಿ ಲೇಟ್ ಆಯ್ತದೆ, ನಡೀರಿ ಹೋಗೋಣ, ಜಾಸ್ತಿ ಜನ ಬರ್ತಾರೆ. ನಡೀರಮ್ಮ ನಡೀರಿ. ಯಾರ ಸ್ಟ್ಯಾಚುನೇ ಇದು? ಇವರು ಮೈಸೂರು ರಾಜರು ಚಾಮರಾಜೇಂದ್ರ ಒಡೆಯರ್ ಅವ್ರದ್ದು ಸ್ಟ್ಯಾಚು. ಯವ್ವ, ಏನು ಚೆನ್ನಾಗಿ ಕೆತ್ತನೆ ಮಾಡವ್ರೆ. ಮತ್ತೆ ನಮ್ಮ ರಾಜರಲ್ವಾ? KRS ಕಟ್ಬೇಕಾದ್ರೆ ಇವರೇ ಅಲ್ವಾ ರಾಜರಾಗಿದ್ದು? KRS ಡ್ಯಾಮ್ ಕಟ್ಬೇಕಾದ್ರೆ ಇವರೇ ಆಗಿದ್ದು. ಮೈಸೂರು ಬ್ಯಾಂಕ್ ಅಂತ ಇತ್ತಲ್ಲ, ಅದು ಇವರಿಂದನೇ ಅಲ್ವಾ ಆಗಿದ್ದು? ಮುಕ್ಕಣಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಇತ್ತು. ನಮ್ಮನೆ ಗೌಡ್ರು ಅಲ್ಲೇ ದುಡ್ಡಿಕ್ಕಿದ್ದು. ಅದಿವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಆಗೈತೆ. ಕರ್ನಾಟಕ ಒಂಚೂರು ಅಭಿವೃದ್ಧಿ ಆಗೋಕ್ಕೆ ಇವ್ರದ್ದು ಕೈ ಐತೆ. ಬಿಡು, ಒಳ್ಳೇದು. ನಡ್ರಿ ಅರಮನೆ ನೋಡಕ್ ಹೋಗೋಣ. ಅಲ್ಲ ಬಸ್ಸಲ್ಲಿ ಬಿಡ್ಬೇಕಾದ್ರೆ ನೋಡ್ಲಿಲ್ವೇನೆ? ಬಸ್ಸಲ್ಲ ಒಳಗೆ ಹೋಗ್ಕಲ್ವಾ? ವಾತೆ ಬಾರ ಬರವಾತಾಗಿ. ಏನೋ ಆಟ ಆಡಿಸ್ತೀಯ ಗೀತಾ ನನ್ನ? ಏನು ಗೊತ್ತಿಲ್ಲ ಅಂತ ಅತ್ತೆ ಅನ್ಕೊಬಿಟ್ಟವಳೆ. ನಿನಗೆ ಯಾರು ಗೊತ್ತಿಲ್ಲ ಅಂದಾರವ, ನಿಂಗೆಲ್ಲ ಗೊತ್ತು. ಬಾ ಒಳಗೆ ಹೋಗಿ ನೋಡೋಣ, ಈಚೆನ ನೋಡೋಣ ಫಸ್ಟು. ಯವ್ವ ಯವ್ವ ಯವ್ವ, ಅಲ್ಲಿ ನೋಡವ್ವ ಅರಮನೆಯ ಸಕ್ಕದಾಗೈತಲ್ವಾ? ನನ್ನ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಅನ್ಸುತ್ತೆ. ಗೇಟ್ ಇಲ್ಲ ಐತೆ ಗೀತಾ, ಮುಂದ್ಗಡೆಯಿಂದ ನೋಡ್ಬೇಕು, ಚೆನ್ನಾಗೈತೆ ಅನ್ಸುತ್ತೆ. ಬನ್ನಿ, ಇಲ್ಲೇ ಐತೆ ಗೇಟ್, ಹೋಗೋಣ ನೋಡಿಕ್ಕೆ. ಅಯ್ಯೋ, ನನ್ನ ಕನಸು ಅಂತಾನೇ ಗೊತ್ತಾಯ್ತಿಲ್ಲ ಕಣಿ. ನನ್ನ ಗಂಡ ನಿಮ್ಮನಿಗೆ ಮೈಸೂರಿಗೆ ಕರ್ಕೊಬರ್ತೀನಿ ಅಂದ. ಒಂದ್ಸಲನೋ ಕರ್ಕೊಂಡೇ ಬರಲಿಲ್ಲ ಕಣಿ. ಕೊನೆಗೂ ನಾನೇ ನಿಮ್ಮ ಜೊತೆ ಬರಂಗಾಯ್ತಲ್ಲೇ. ನೋಡ್ತಿದ್ರೆ ಮೈಯೆಲ್ಲ ಜುಮ್ಮನ್ನುತ್ತೆ ಕಣಿ, ಎಷ್ಟು ಚಂದಾಗೈತೆ. ಹೋಗ್ಲಿ ಬಿಡತ್ತಾಗಿ, ಸಾಯವತ್ತಿಗೆ ಒಂದ್ಸತಿ ಬಂದ್ಬಿಟ್ಟಲ್ಲ. ಕಣೆ, ಏನು ಸೂಪರ್ ಆಗೈತಲ್ವ ಅರಮನೆ. ಈ ಅರಮನೆಗೆ ಅಂಬಾವಿಲಾಸ ಅಂತಾನೂ ಕರೀತಾರೆ. ಚೆನ್ನಾಗೈತಲ್ವ ಹೆಸರು? ಚೆನ್ನಾಗೈತ್ ಕಣ್ರಿ. ಈ ಅರಮನೆ ನೋಡಕ್ಕೆ ಎಲ್ಲೆಲ್ಲಿಂದ ಬರ್ತಾರಲ್ವಾ ಜನ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ದೆ ಕಣ್ರಿ, ಒಬ್ಳು ಫಾರಿನರು ಬಂದು ರೀಲ್ ಮಾಡಿ ಹಾಕ್ಬಿಟ್ಟಿದ್ಲು. ಅರಮನೆ ನೋಡಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ. ನಾವು ಕರ್ನಾಟಕದಲ್ಲೇ ಇದ್ಕೊಂಡು ಇವಾಗ ನೋಡ್ತಿದ್ದೀವಿ. ಆದ್ರೆ ಬಿಡಿ, ಥರ ಚೆನ್ನಾಗೈತೆ ಇವಾಗ ಬಂದಿರೋದಕ್ಕೂ. ಹೊರಗಂತೂ ಸೂಪರ್ ಆಗೈತೆ, ಒಳಗೂ ಹೆಂಗೈತೆ ನೋಡ್ಕೆ ಬರೋಣ ಬನ್ನಿ. ಒಂದು ಫೋಟೋ ತಕ್ಕೊಳ್ಳ ನೀರೇ. ಫೋಟೋ ತೆಗಿಯಕ್ಕೆ ಯಾರು ಕಾಣಿಸ್ತಿಲ್ಲ, ನಾವೇ ಸೆಲ್ಫಿ ಹೊಡ್ಕೊಂಡು ಬನ್ನಿ. ಸ್ಮೈಲ್ ಮಾಡಿ ಎಲ್ಲರೂ. ಬನ್ನಿ, ಅಲ್ಲಿ ಕ್ಯೂ ಐತೆ, ಹೋಗೋಣ. ಯವ್ವ, ಏನು ಲಕ್ಸುರಿ ಆಗೈತಲ್ವಾ? ವಾ, ಸೂಪರ್ ಆಗೈತೆ ಒಳಗೆಲ್ಲ. ಅಲ್ಲಿ ಅಂಬಾರಿ ನೋಡ್ರ ಎಷ್ಟು ಚೆನ್ನಾಗೈತಿ. ಇದೇ ಅಂಬಾರಿ, ಫುಲ್ಲು ಗೋಲ್ಡಲ್ಲಿ ಮಾಡೋರು ಅಂತಲ್ಲ, ಅದೇ? ಅದೇ ನವಗ್ರಹ ಪಿಕ್ಚರಲ್ಲಿ ದರ್ಶನ್ ಪ್ಲಾನ್ ಮಾಡಿ ಹೊತ್ಕೋಕ್ ನೋಡ್ತಾರಲ್ಲ, ಅದೇ ಅಲ್ವಾ? ನಿಜವಾಗ್ಲೂ ಯಾರು ಪ್ಲಾನ್ ಹಾಕಿ ಹೊತ್ಕೋಗ್ಬಿಟ್ರೆ ಲೈಫ್ ಸೆಟ್ಲು ಅಲ್ವಾ?
ಆ ಪಿಕ್ಚರ್ ಪೂರ್ತಿ ನೋಡಿಲ್ವಾ? ಕೊನೆಗೆ ಎಲ್ಲರೂ ಸತ್ತೋತಾರೆ. ಚಾಮುಂಡೇಶ್ವರಿ ದೇವಿ ಹೆಂಗೆ ಬಿಟ್ಬಿಟ್ಟಾಳ. ಅಮ್ಮ ದೇವಿ ಕಾಪಾಡಮ್ಮ. ಓ ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ? ಈಗಲೂ ಏನೂ ಆಗಿಲ್ಲ ಬಿಡು, ಈಗಲೂ ಬೆಟ್ಟಕ್ಕೆ ಹೋಗೋಣ. ಅರಮನೆ ಅಂತೂ ನೋಡಿದ್ದಾಯ್ತು, ನೆಕ್ಸ್ಟು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋದು. ಹಲೋ ವಿವರ್ಸ್, ನಾವು ಮೈಸೂರು ಅರಮನೆ ಒಳಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ಸಿಗ್ತೀವಿ. ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಝೂಗೂ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ನೀವು ಇಲ್ಲೇ ಸಿಗ್ತಿದ್ದೀರಾ. ಓಹ್ ಸಾರಿ, ನೆಕ್ಸ್ಟ್ ಝೂ ಅಲ್ಲೂ ಸಿಗ್ತೀವಿ. ಬಾಯ್.